ಬೆನ್ನು ನೋವಿನ ನೆಪವನ್ನು ಹೇಳಿ ಬಿಜೆಎಸ್ ಆಸ್ಪತ್ರೆ ಸೇರಿರುವಂತಹ ರೇಣುಕಾ ಕೊಲೆ ಆರೋಪಿ ನಟ ದರ್ಶನ್ ಡಿಸ್ಚಾರ್ಜ್ ಆದ್ರು. ಮಗನ ಹೆಗಲ ಮೇಲೆ ಕೈ ಹಾಕೊಂಡು ಹೊರಬಂತ ದಾಸ ಪತ್ನಿ ಗೂಡನ್ನ ಸೇರಿದ್ರು. ಸದ್ಯ ಇವತ್ತಿನ ಬೆಳವಣಿಗೆಗೇನು ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ ಈ ವರದಿ ಮುಖಾಂತರ. ಬಿಜಿಎಸ್ ಆಸ್ಪತ್ರೆಯಿಂದ ಕೊಲೆ ಆರೋಪಿ ಡಿಸ್ಚಾರ್ಜ್. ಕುಂಟುತ್ತಲೆ ಆಸ್ಪತ್ರೆಯಿಂದ ಹೊರಬಂದ ಆರೋಪಿ. ಬೆಂಬಿಡದ ಬೆನ್ನು ನೋವು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕಾಡಿದ್ದ ಬೆನ್ನು ಬೇನೆ ನಿವಾರಿಸಿಕೊಳ್ಳಲು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 48 ದಿನಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೆ ದಾಸ ಕಾರು ಹತ್ತಿದ್ರು. ಬಿಜಿಎಸ್ ಆಸ್ಪತ್ರೆಯಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನೊಂದಿಗೆ ದರ್ಶನ್ ಹೊರಬಂದ್ರು. ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಬಂದ್ರು. ಯಾವಾಗ ದರ್ಶನ್ ವಿಜಯಲಕ್ಷ್ಮಿ ಮನೆಗೆ ಬರ್ತಾರೋ ಅಂತ ವಿಷಯ ತಿಳಿತು ಅಭಿಮಾನಿಗಳು ಅಪಾರ್ಟ್ಮೆಂಟ್ ಮುಂಭಾಗ ಸೇರಿದ್ರು. ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದಾಸ ಅಕ್ಟೋಬರ್ 31ರಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಹೇಗಾದ್ರೂ ಮಾಡಿ ಆಪರೇಷನ್ ಮಾಡಿಸಿಕೊಳ್ಳಬೇಕು ಅಂತ ಆಸ್ಪತ್ರೆ ಸೇರಿದ್ರು. ಸರ್ಜರಿ ಮಾತ್ರ ನಡೆದೇ ಇಲ್ಲ. ಹೈ ಬಿಪಿ ಇರೋ ಕಾರಣ ವೈದ್ಯರು ಆಪರೇಷನ್ಗೆ ಹಿಂದೇಟು ಹಾಕಿದ್ರು. ಇತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಸರ್ಜರಿಗೆ ಸಮ್ಮತಿ ನೀಡಿರಲಿಲ್ಲ. ಒಟ್ನಲ್ಲಿ ಆಪರೇಷನ್ ಆಗದೆ ದರ್ಶನ್ ಮನೆಗೆ ತೆರಳಿದ್ದಾರೆ. ಪತಿ ದರ್ಶನ್ಗೆ ಮನೆಯಲ್ಲೇ ಎಲ್ಲ ಚಿಕಿತ್ಸೆ ನೀಡಲು ವಿಜಯಲಕ್ಷ್ಮಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನ ನೆಪವನ್ನು ಹೇಳಿ ಬಿಜೆಎಸ್ ಆಸ್ಪತ್ರೆ ಸೇರಿರುವಂತಹ ರೇಣುಕಾ ಕೊಲೆ ಆರೋಪಿ ನಟ ದರ್ಶನ್ ಡಿಸ್ಚಾರ್ಜ್ ಆದ್ರು. ಮಗನ ಹೆಗಲ ಮೇಲೆ ಕೈ ಹಾಕೊಂಡು ಹೊರಬಂತ ದಾಸ ಪತ್ನಿ ಗೂಡನ್ನ ಸೇರಿದ್ರು. ಸದ್ಯ ಇವತ್ತಿನ ಬೆಳವಣಿಗೆಗೇನು ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ ಈ ವರದಿ ಮುಖಾಂತರ. ಬಿಜಿಎಸ್ ಆಸ್ಪತ್ರೆಯಿಂದ ಕೊಲೆ ಆರೋಪಿ ಡಿಸ್ಚಾರ್ಜ್. ಕುಂಟುತ್ತಲೆ ಆಸ್ಪತ್ರೆಯಿಂದ ಹೊರಬಂದ ಆರೋಪಿ. ಬೆಂಬಿಡದ ಬೆನ್ನು ನೋವು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕಾಡಿದ್ದ ಬೆನ್ನು ಬೇನೆ ನಿವಾರಿಸಿಕೊಳ್ಳಲು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 48 ದಿನಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೆ ದಾಸ ಕಾರು ಹತ್ತಿದ್ರು. ಬಿಜಿಎಸ್ ಆಸ್ಪತ್ರೆಯಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನೊಂದಿಗೆ ದರ್ಶನ್ ಹೊರಬಂದ್ರು. ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಬಂದ್ರು. ಯಾವಾಗ ದರ್ಶನ್ ವಿಜಯಲಕ್ಷ್ಮಿ ಮನೆಗೆ ಬರ್ತಾರೋ ಅಂತ ವಿಷಯ ತಿಳಿತು ಅಭಿಮಾನಿಗಳು ಅಪಾರ್ಟ್ಮೆಂಟ್ ಮುಂಭಾಗ ಸೇರಿದ್ರು. ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದಾಸ ಅಕ್ಟೋಬರ್ 31ರಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಹೇಗಾದ್ರೂ ಮಾಡಿ ಆಪರೇಷನ್ ಮಾಡಿಸಿಕೊಳ್ಳಬೇಕು ಅಂತ ಆಸ್ಪತ್ರೆ ಸೇರಿದ್ರು. ಸರ್ಜರಿ ಮಾತ್ರ ನಡೆದೇ ಇಲ್ಲ. ಹೈ ಬಿಪಿ ಇರೋ ಕಾರಣ ವೈದ್ಯರು ಆಪರೇಷನ್ಗೆ ಹಿಂದೇಟು ಹಾಕಿದ್ರು. ಇತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಸರ್ಜರಿಗೆ ಸಮ್ಮತಿ ನೀಡಿರಲಿಲ್ಲ. ಒಟ್ನಲ್ಲಿ ಆಪರೇಷನ್ ಆಗದೆ ದರ್ಶನ್ ಮನೆಗೆ ತೆರಳಿದ್ದಾರೆ. ಪತಿ ದರ್ಶನ್ಗೆ ಮನೆಯಲ್ಲೇ ಎಲ್ಲ ಚಿಕಿತ್ಸೆ ನೀಡಲು ವಿಜಯಲಕ್ಷ್ಮಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನ ನೆಪವನ್ನು ಹೇಳಿ ಬಿಜೆಎಸ್ ಆಸ್ಪತ್ರೆ ಸೇರಿರುವಂತಹ ರೇಣುಕಾ ಕೊಲೆ ಆರೋಪಿ ನಟ ದರ್ಶನ್ ಡಿಸ್ಚಾರ್ಜ್ ಆದ್ರು. ಮಗನ ಹೆಗಲ ಮೇಲೆ ಕೈ ಹಾಕೊಂಡು ಹೊರಬಂತ ದಾಸ ಪತ್ನಿ ಗೂಡನ್ನ ಸೇರಿದ್ರು. ಸದ್ಯ ಇವತ್ತಿನ ಬೆಳವಣಿಗೆಗೇನು ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ ಈ ವರದಿ ಮುಖಾಂತರ. ಬಿಜಿಎಸ್ ಆಸ್ಪತ್ರೆಯಿಂದ ಕೊಲೆ ಆರೋಪಿ ಡಿಸ್ಚಾರ್ಜ್. ಕುಂಟುತ್ತಲೆ ಆಸ್ಪತ್ರೆಯಿಂದ ಹೊರಬಂದ ಆರೋಪಿ. ಬೆಂಬಿಡದ ಬೆನ್ನು ನೋವು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕಾಡಿದ್ದ ಬೆನ್ನು ಬೇನೆ ನಿವಾರಿಸಿಕೊಳ್ಳಲು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 48 ದಿನಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ.
ವಿನೀಶ್ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೇ ದಾಸ ಕಾರು ಹತ್ತಿದ್ರು. ಬಿಜೆಎಸ್ ಆಸ್ಪತ್ರೆಯಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನೊಂದಿಗೆ ದರ್ಶನ್ ಹೊರಬಂದ್ರು. ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಬಂದ್ರು. ಯಾವಾಗ ದರ್ಶನ್ ವಿಜಯಲಕ್ಷ್ಮಿ ಮನೆಗೆ ಬರ್ತಾರೋ ಅಂತ ವಿಷಯ ತಿಳಿತು ಅಭಿಮಾನಿಗಳು ಅಪಾರ್ಟ್ಮೆಂಟ್ ಮುಂಭಾಗ ಸೇರಿದ್ರು. ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದಾಸ ಅಕ್ಟೋಬರ್ 31ರಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಹೇಗಾದ್ರೂ ಮಾಡಿ ಆಪರೇಷನ್ ಮಾಡಿಸಿಕೊಳ್ಳಬೇಕು ಅಂತ ಆಸ್ಪತ್ರೆ ಸೇರಿದ್ರು. ಸರ್ಜರಿ ಮಾತ್ರ ನಡೆದೇ ಇಲ್ಲ. ಹೈ ಬಿಪಿ ಇರೋ ಕಾರಣ ವೈದ್ಯರು ಆಪರೇಷನ್ಗೆ ಹಿಂದೇಟು ಹಾಕಿದ್ರು. ಇತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಸರ್ಜರಿಗೆ ಸಮ್ಮತಿ ನೀಡಿರಲಿಲ್ಲ. ಒಟ್ನಲ್ಲಿ ಆಪರೇಷನ್ ಆಗದೆ ದರ್ಶನ್ ಮನೆಗೆ ತೆರಳಿದ್ದಾರೆ. ಪತಿ ದರ್ಶನ್ಗೆ ಮನೆಯಲ್ಲೇ ಎಲ್ಲ ಚಿಕಿತ್ಸೆ ನೀಡಲು ವಿಜಯಲಕ್ಷ್ಮಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆನ್ನು ನೋವಿನ ನೆಪವನ್ನ ಹೇಳಿ ಬಿಜಿಎಸ್ ಆಸ್ಪತ್ರೆ ಸೇರಿರುವಂತಹ ರೇಣುಕಾ ಕೊಲೆ ಆರೋಪಿ ನಟ ದರ್ಶನ್ ಡಿಸ್ಚಾರ್ಜ್ ಆದ್ರು. ಮಗನ ಹೆಗಲ ಮೇಲೆ ಕೈ ಹಾಕೊಂಡು ಹೊರಬಂತ ದಾಸ ಪತ್ನಿ ಗೂಡನ ಸೇರಿದ್ರು. ಸದ್ಯ ಇವತ್ತಿನ ಬೆಳವಣಿಗೆಗೇನು ಒಂದಿಷ್ಟು ಮಾಹಿತಿಗಳನ್ನು ನೋಡೋಣ ಈ ವರದಿ ಮುಖಾಂತರ. ಬಿಜಿಎಸ್ ಆಸ್ಪತ್ರೆಯಿಂದ ಕೊಲೆ ಆರೋಪಿ ಡಿಸ್ಚಾರ್ಜ್. ಕುಂಟುತ್ತಲೆ ಆಸ್ಪತ್ರೆಯಿಂದ ಹೊರಬಂದ ಆರೋಪಿ. ಬೆಂಬಿಡದ ಬೆನ್ನು ನೋವು. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಕಾಡಿದ್ದ ಬೆನ್ನು ಬೇನೆ ನಿವಾರಿಸಿಕೊಳ್ಳಲು ಬಿಜಿಎಸ್ ಆಸ್ಪತ್ರೆ ಸೇರಿದ್ರು. ಒಂದಲ್ಲ ಎರಡಲ್ಲ ಬರೋಬ್ಬರಿ 48 ದಿನಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಪುತ್ರ ವಿನೀಶ್ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಲೇ ದಾಸ ಕಾರು ಹತ್ತಿದ್ರು. ಬಿಜೆಎಸ್ ಆಸ್ಪತ್ರೆಯಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗನೊಂದಿಗೆ ದರ್ಶನ್ ಹೊರಬಂದ್ರು. ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಬಂದ್ರು. ಯಾವಾಗ ದರ್ಶನ್ ವಿಜಯಲಕ್ಷ್ಮಿ ಮನೆಗೆ ಬರ್ತಾರೋ ಅಂತ ವಿಷಯ ತಿಳಿತು ಅಭಿಮಾನಿಗಳು ಅಪಾರ್ಟ್ಮೆಂಟ್ ಮುಂಭಾಗ ಸೇರಿದ್ರು. ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ದಾಸ ಅಕ್ಟೋಬರ್ 31ರಿಂದ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ರು. ಹೇಗಾದ್ರೂ ಮಾಡಿ ಆಪರೇಷನ್ ಮಾಡಿಸಿಕೊಳ್ಳಬೇಕು ಅಂತ ಆಸ್ಪತ್ರೆ ಸೇರಿದ್ರು. ಸರ್ಜರಿ ಮಾತ್ರ ನಡೆದೇ ಇಲ್ಲ. ಹೈ ಬಿಪಿ ಇರೋ ಕಾರಣ ವೈದ್ಯರು ಆಪರೇಷನ್ಗೆ ಹಿಂದೇಟು ಹಾಕಿದ್ರು. ಇತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಸರ್ಜರಿಗೆ ಸಮ್ಮತಿ ನೀಡಿರಲಿಲ್ಲ. ಒಟ್ನಲ್ಲಿ ಆಪರೇಷನ್ ಆಗದೆ ದರ್ಶನ್ ಮನೆಗೆ ತೆರಳಿದ್ದಾರೆ. ಪತಿ ದರ್ಶನ್ಗೆ ಮನೆಯಲ್ಲೇ ಎಲ್ಲ ಚಿಕಿತ್ಸೆ ನೀಡಲು ವಿಜಯಲಕ್ಷ್ಮಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.